ಅಪ್ಪ ಹೆಂಗ್ ಹಿಡ್ಕೊಂಡೈತ್ ನೋಡಲಿ ಕಳ್ಳಿ ತರ. ಏ ಕಳ್ಳ ಅಪ್ಪು ವೀಲಿಂಗ್ ಮಾಡ್ತಾ ಇದೀಯಾ? ಅದಕ್ಕೆ ಭಯನೇ ಇಲ್ಲ ನೋಡು, ಬೀಳ್ತೀನಿ ಅಂತ ಏನ್ ನಗು ಹೊಡಿತೈತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೊಸ್ದಾಗಿ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಧನಿಯಾ ಮತ್ತು ಮೆಣಸಿನ್ಕಾಯಿನ ಒಣಗಾಕ್ಬಿಡೋಣ ಅಂತ ಹೇಳಿ ಖಾರದ ಪುಡಿ ಐಟಮ್ನ ಮಾಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡು ಒಣಗಾಕಿದ್ದೀನಿ. ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು, ಹಂಗಾಗಿ ಸ್ವಲ್ಪ ಎಷ್ಟು ಒಣಗುತ್ತೋ ಅಷ್ಟು ಒಣಗಲಿ ಅಂತ ಹೇಳಿ ಹಾಕಿದ್ದೀನಿ. ಇನ್ನು ಶಿವು ಕೂಡ ಕೆಲಸದಿಂದ ಬಂದರು, ಯಶು ಕೂಡ ಆಟ ಆಡಿಸ್ತಾ ಇದ್ರು, ಹಂಗಾಗಿ ನೋಡ್ಕೊತಾ ಇದ್ದೀವಿ. ಓಹೋ ಧನಿಯಾನು ಇದನ್ನು ಕಡಲೆಕಾಳು ಕಟ್ಟಿಕ್ಬಿಡ್ತೀನಿ. ಮೆಣಸಿಕಾಯಿ ಇನ್ನೊಂದು ದಿವಸ ಒಣಾಕ್ಬಿಟ್ರೆ ಸಾಕು. ಮೆಣಸಿಕಾಯಿನ ಉರಿಯಕಾಲ ಧನಿಯಾ ಉರಿಬಹುದು. ಜೇ ಮನೆ ಒಳಗೆ ಇರಕಾಯ್ತದ ಮಗ ಮಡಿಕಂಡಿ. ಯಾರು ಮಾಡ್ತಾರೆ? ಅಲ್ಲ ಯಾರು ಮಾಡ್ತಾರೆ? ನೀನು ಮಾಡ್ಕೊಡ್ತೀಯಾ? ಅನ್ನಾಗಿನ ಉಣ್ಬಿಟ್ಟು ಒಟ್ಟಿಗೆ ದೊಂಬ್ರಾಟ ಆಡಕ್ ಸರಿಯಾಗಿದ್ರಿ ಇಬ್ರು. ಇನ್ನ ಸ್ವಲ್ಪ ಮೋಡ ಬರೋ ತರ ಆಗ್ತಾ ಇತ್ತು ಅಂತ ಹೇಳಿ ಮೇಲ್ಗಡೆ ನೋಡ್ತಾ ಇದ್ದೆ. ಒಂದು ಸಣ್ಣದಾಗಿ ರಾಕೆಟ್ ಕೂಡ ಹೋಗ್ತಾ ಇತ್ತು. ನನಗೆ ಈ ತರ ರಾಕೆಟ್ ಏರೋಪ್ಲೇನ್ ನೋಡ್ಲಿಕ್ಕೆ ಅಂತ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ, ಹಂಗಾಗಿ ಇದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ನಾವು ಊರಲ್ಲಿ ಚಿಕ್ಕ ಮಕ್ಳಿದ್ದಾಗ ನಮ್ಮ ಕೆರೆ ಒಳಗಡೆ ಒಂದ್ಸಲ ಏರೋಪ್ಲೇನ್ ಬಂದಿತ್ತು. ಅದು ನೋಡ್ಲಿಕ್ಕೆ ಅಂತ ಹೇಳಿ ಎದ್ನ ಬಿದ್ದ ಅಂತ ಹೇಳಿ ಓಡೋಗಿದ್ದು ಗ್ಯಾಪ್ನ ನನಗೆ. ಹಂಗಾಗಿ ಇದೆಲ್ಲ ಚಿಕ್ಕ ಮಕ್ಕಳಲ್ಲಿ ಆಟ ಆಡಿದ್ದು ನೋಡ್ಲಿಕ್ಕೆ ಎಲ್ಲ ಇವಾಗ ತುಂಬ ಮೆಮೊರೀಸ್ ಅಂತ ಅನ್ಸುತ್ತೆ. ನನಗಂತೂ ತುಂಬಾನೇ ಇಷ್ಟಪಟ್ಕೊಂಡು ನೋಡ್ತೀನಿ. ಮಾವಿನ ಒಂದೇ ಪೀಸ್ ಇದ್ದಿದ್ದು ವಾವ್ ಆಮಿ ಅದು ನೋಡಿ ಹೆಂಗ್ ಕಿತ್ಕೊಂಡ್ಬಿಡ್ತು. ನೋಡಿ ಎಷ್ಟು ಕಿತ್ಕೊಂಡ್ಬಿಟ್ಟದೆ. ವಾವ್ ಹಿಂಗೆ 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 ಹಂಗೆ ಹೆಂಗ್ ಕೊಟ್ರು ಮೇಕತ್ತದೆ. ಇನ್ನ ಬಟ್ಟೆ ಕೂಡ ತೊಳೆಯೋದಿತ್ತು. ಶಿವು ಯಶುನ ಆಟ ಆಡಿಸ್ತಾ ಇದ್ರು, ಹಂಗಾಗಿ ಬಟ್ಟೆ ಕೂಡ ತೊಳೆದು ಒಣಗಾಕೊಂಡಿದ್ದೀನಿ ಇಲ್ಲೇನೆ. ಹೆಂಗೋ ಧನಿಯಾ ಐಟಮು ಒಣಗಾಕಿದ್ದೀನಲ್ಲ, ಹಂಗೆ ಬಟ್ಟೆನೂ ಒಣಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಮೇಲ್ಗಡೆ ಕುತ್ಕೊಂಡಿದ್ದೆ. ತುಂಬಾ ಸುಸ್ತಾಗ್ತಿತ್ತು ಅಂತ ಹೇಳಿ ಶಿವು ಮಾವಿನ ಹಣ್ಣು ಮತ್ತೆ ಹಲಸಿನ ಬೀಜನ ಬೇಯಿಸ್ಕೊಂಡು ತಗೊಂಡ್ ಬಂದಿದ್ರು. ನಾವು ಹಲಸಿನ ಬೀಜನ ಉಪ್ಪಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿಂತೀವಿ, ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಹಲಸಿನ ಬೀಜದಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಹಂಗಾಗಿ ಯಶು ನಮ್ಮ ಮನೆ ಎದುರುಗಡೆ ಸೀಪೆಂಟ್ ತೋಟ ಹಾಕಿದ್ದಾರೆ. ಅವ್ರನ್ನ ನೋಡ್ಬಿಟ್ಟು ಕೂಗ್ತಾ ಇದ್ಲು, ಕೂಗ್ಬಿಟ್ಟು ಅವ್ರನ್ನ ಕರಿತಾ ಇದ್ಲು. ಅವರು ಚಿಕ್ಕ ಪಾಪು ಅಲ್ವಾ ಅಂತ ಹೇಳ್ಬಿಟ್ಟು ಹಣ್ಣು ಸಹಿತ ಬೆಳೆದಿದ್ರಲ್ವಾ, ಹಂಗಾಗಿ ಸೀಪೆಂಟ್ ಕೂಡ ಕೊಟ್ಟಿದ್ದಾರೆ. ಮನೇನು 3 ಕೊಟ್ಟಿದ್ರು, ಇವತ್ತು 3 ಕೊಟ್ಟಿದ್ದಾರೆ. ಅವಳೇನು ತಿನ್ನೋದಿಲ್ಲ, ಅಂದ್ರೆ ತುಂಬಾನೇ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅಕ್ಕಪಕ್ಕ ಮನೇಲಿ ಇದೀವಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿದೆ, ವೈಟ್ ಸೀಪೆಣ್ಣು ಅಂತಾನೆ ಹೇಳ್ಬೋದು. ಇವಾಗ ಸ್ವಲ್ಪ ಮೊದಲೆಲ್ಲ ತುಂಬಾನೇ ಚೆನ್ನಾಗಿತ್ತು, ಇವಾಗೆಲ್ಲ ಸ್ವಲ್ಪ ರೋಗ ತರ ಆಗ್ತೈತೆ. ಹಂಗಾಗಿ ಔಷಧಿನೂ ಕೂಡ ಹಾಕಿದ್ದಾರೆ, ನೀಟಾಗಿ ವಾಶ್ ಮಾಡಿ ತಿನ್ನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈ ಸೀಪೆಹಣ್ಣು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಈ ಶುಗರ್ ಇರೋರಿಗೆ, ಥೈರಾಯ್ಡ್ ಇರೋರಿಗೆಲ್ಲ ಸೀಪೆಹಣ್ಣು ತಿಂದ್ರೆ ತುಂಬಾನೇ ಒಳ್ಳೇದು. ಹಂಗಾಗಿ ನನಗೆ ಯಾವುದೇ ತರ ಕಾಯಿಲೆ ಏನಿಲ್ಲ, ಆದ್ರೆ ಇದು ತಿಂದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ಅಷ್ಟೇನೆ. ಶುಗರ್ ಇರೋರಿಗೆ ಸೀಪೆಹಣ್ಣು ತಿಂದ್ರೆ ಶುಗರು ಕಂಟ್ರೋಲ್ ಬರುತ್ತಂತೆ. ಹಂಗಾಗಿ ನಮ್ಮ ಅತ್ತೆ ಯಾವಾಗ್ಲೂ ಹೇಳ್ತಾರೆ, ಅವರು ಸೀಪೆಹಣ್ಣು ತಗೊಂಡ್ ಬನ್ನಿ ಬರ್ಬೇಕಾದ್ರೆ ಅಂತ ಹೇಳ್ಬಿಟ್ಟು. ನಾವು ಊರಿಗೆ ಹೋಗೋನಾಗ ಸೀಪೆಹಣ್ಣು ತಗೊಂಡ್ ಹೋಗ್ತೀವಿ ಅವ್ರಿಗೆ. ಹಂಗಾಗಿ ಇದನ್ನ ಹೇಳ್ದೆ ಅಷ್ಟೇನೆ. ಯಾರಿಗಾದ್ರೂ ಶುಗರ್ ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಸೀಪೆಹಣ್ಣು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸೀಪೆಹಣ್ಣಿಗೆ ಚಿಲ್ಲಿ ಪೌಡ್ರು ಉಪ್ಪು ಹಾಕ್ಲಿಕ್ಕೆ ಹೋಗಿ ಚಿಲ್ಲಿ ಪೌಡರ್ ಎಲ್ಲ ಚೆಲ್ಬಿಟ್ಟೆ. ಹಂಗಾಗಿ ಇವತ್ತು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಗ್ಯಾಸ್ ಸ್ಟವ್ ತುಂಬ ದಿನ ಆಗೋಗಿತ್ತು ಕ್ಲೀನ್ ಮಾಡಿಕೊಂಡು, ಹಂಗಾಗಿ ಅದಕ್ಕೂ ಕೂಡ ಸ್ವಲ್ಪ ಸ್ಪ್ರೇ ಹೊಡೆದ್ಬಿಟ್ಟು ಹಂಗೆ ಉಲ್ಟಾ ನಿಲ್ಲಿಸಿದ್ದೀನಿ. ಅದ್ರ ಕರೆಗಳೆಲ್ಲ ಸ್ವಲ್ಪ ಕೆಳಗಡೆ ಬರಲಿ ಅಂತ ಹೇಳ್ಬಿಟ್ಟು. ಇನ್ನು ಕಿಟಕಿ ಎಲ್ಲ ಫುಲ್ಲು ಮೆಸಿ ಥರ ಆಗ್ಬಿಟ್ಟಿತ್ತು. ತುಂಬ ದಿನನೇ ಆಗೋಗಿತ್ತು ಕ್ಲೀನ್ ಮಾಡಿ ಅಂತಲೇ ಹೇಳ್ಬೋದು. ಹತ್ತತ್ರ ಒಂದು 5 months ಕೂಡ ಆಗ್ಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಅಷ್ಟಾಗಿ ಕನ್ಫರ್ಮ್ ಇಲ್ಲ. ಹಂಗಾಗಿ ಅದು ಎಣ್ಣೆ ಜಡ್ಡೆಲ್ಲ ತುಂಬಾ ಸಿಡಿದು ಕಿಟಕಿ ಎಲ್ಲ ಒಂಥರ ಬ್ಲ್ಯಾಕ್ ಥರ ಕಾಣ್ತಾ ಇತ್ತು. ಹಂಗಾಗಿ ಇವತ್ತು ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮನೇಲಿ ಸ್ವಲ್ಪ ನಿಂಬೆಹಣ್ಣು, ಸೋಡಾ ಮತ್ತು ಹೀನೋ ಎರಡನ್ನೂ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕಿ ಅದನ್ನೇ ಸ್ಪ್ರೇ ಥರ ಹೊಡೆದು ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬಾ ನೀಟಾಗಿ ಕ್ಲೀನ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಬೇಕು ಅಂತ ಅಂದರೆ ನೆಕ್ಸ್ಟ್ ಟೈಮು ಅದು ರೆಸಿಪಿನ ಬೇಕಾದ್ರೆ ಶೂಟ್ ಮಾಡಿ ಕಳಿಸ್ತೀನಿ, ನೋಡ್ಬೋದು. ಇವತ್ತು ನಾನು ಯಾವುದೇ ಥರ ಶೂಟ್ ಮಾಡ್ಕೊಳ್ಳಿಲ್ಲ, ಶಿವು ಯಶುನ ಇಟ್ಕೊಂಡಿದ್ರು. ಹಂಗಾಗಿ ಬೇಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡ್ರು ಕೆಳಗಡೆ ಬಿದ್ದೋಗ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಕ್ಲೀನ್ ಮಾಡ್ತಿರ್ಲಿಲ್ವೇನೋ.
ಇವತ್ತು ಅದು ಬಿದ್ದೋಗಿದ್ದೆ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು. ತುಂಬಾ ಮೆಸ್ಸಿ ಆಗಿಬಿಟ್ಟಿತ್ತು ಅಡುಗೆ ಮನೆ ಅಂತಲೇ ಹೇಳ್ಬೋದು. ಇನ್ನು ಹಬ್ಬ ಬೇರೆ ಹತ್ರ ಬರ್ತಾ ಇದೆಯಲ್ವ, ಇವಾಗ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಡೋಣ. ಇನ್ನು ಹಬ್ಬಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಬೇಗನೆ ಕ್ಲೀನ್ ಮಾಡ್ಕೊಬೋದು ಅಂತೇಳಿ ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗಂತೂ ಈ ನಡುವೆ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದರೆ ಅಮ್ಮ ಆಗಲಿ ಇಲ್ಲ ಶಿವು ಆಗಲಿ ಯಾರಾದರೂ ಇರಲೇಬೇಕು. ಯಶುನ ಇಟ್ಕೊಂಡು ಕ್ಲೀನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಈ ಕಿಟಕಿನ ತುಂಬ ಚಿಕ್ಕದಾಗೆ ಮಾಡಿಬಿಟ್ಟಿದ್ದಾರೆ, ಕೈಗಳೇ ತೋರ್ತಾ ಇಲ್ಲ ಕಿಟಕಿ ಒಳಗಡೆ. ಹೆಂಗೋ ಸಾಹಸ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ಸ್ವಲ್ಪ ಎಡಗ್ತಾ ಇರಲಿಲ್ಲ, ಹಂಗಾಗಿ ಮೇಲ್ಗಡೆನೇ ಹತ್ಬಿಟ್ಟು ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಾನು ಅಡುಗೆ ಮನೇಲಿ ಯಾವುದೇ ಥರ ಪ್ಲ್ಯಾಂಟ್ಸು ಅದು ಇದು ಇಟ್ಕೊಂಡಿಲ್ಲ, ಒಂದೇ ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ನನಗೆ ಆರ್ಟಿಫಿಷಿಯಲ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಷ್ಟು ಇಷ್ಟ ಇಲ್ಲ, ಹಂಗಾಗಿ ಒಂದೇ ಒಂದು ಇಟ್ಟಿದ್ದೀನಿ. ಇವತ್ತು ಅದನ್ನು ತೆಗೆದುಬಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಡಲ್ ಥರ ಆಗಿಬಿಟ್ಟಿದೆ. ಇನ್ನು ಗ್ಯಾಸ್ ಸ್ಟವ್ ಮತ್ತು ವಿಂಡೋಸು ಕ್ಲೀನ್ ಮಾಡಿದ್ದಾಯಿತು. ಇನ್ನು ಡಬ್ಬಗಳನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ತೊಗೊತಾ ಇದ್ದೀನಿ. ತುಂಬಾ ಮೆಸ್ಸಿ ಆಗಿಬಿಟ್ಟಿದೆ. ಅಮ್ಮ ಅಡುಗೆ ಮಾಡೋ ಗಾಬರಿಲಿ ಯಾವ ಥರ ಬೇಕು ಆ ಥರ ಮಾಡಿ ಇಟ್ಬಿಟ್ಟಿರ್ತಾರೆ. ಡಬ್ಬೆ ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಕಾಳುಗಳೆಲ್ಲ ಈ ಥರ ಬಟ್ಲಿಗೆ ಹಾಕ್ಬಿಟ್ಟಿದೆ. ಮಿಕ್ಕಿರೋದೆಲ್ಲ ಸ್ವಲ್ಪ ಇತ್ತು, ಹಂಗಾಗಿ ಬೆಳಗ್ಗೆ ಎದ್ದು ಟಿಫನ್ ಮಾಡೋದು ಅವರೇನೇ ಅಲ್ವಾ, ಹಂಗಾಗಿ ಈ ಥರ ಮಾಡಿಬಿಟ್ಟು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಡಬ್ಬ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಟೆರೆಸ್ ಮೇಲೆ ಒಣಗಾಕಿದೆ. ಇವಾಗ ತೊಗೊಂಬಂದಿದ್ದೀನಿ. ಇನ್ನು ಸ್ವಲ್ಪ ನೀರಿದೆ, ಹಂಗಾಗಿ ಕಾಟನ್ ಬಟ್ಟೆಲಿ ಒರೆಸ್ಕೊಬಿಡೋಣ ಅಂತೇಳಿ ಅನ್ಕೊಂಡಿದ್ದೀನಿ. ಸ್ವಲ್ಪ ಕಾಟನ್ ಬಟ್ಟೆಲಿ ಒರೆಸ್ಬಿಟ್ರೆ ಬೇಗ ಒಣಕೊಳ್ಳುತ್ತೆ. ಇವಾಗ ಬಿಸಿಲು ಸ್ವಲ್ಪ ಕಡಿಮೆನೇ ಅಲ್ವಾ, ಹಂಗಾಗಿ ಈ ಥರ ಒಂದು ಡಬ್ಬಕ್ಕೆ ಬಂದೆ ಮೇಲ್ಗಡೆಯಿಂದ ಹೋಗಿ. ಇನ್ನು ಮಿಕ್ಕಿರೋದು ಕಾಳುಗಳೆಲ್ಲ ಸ್ವಲ್ಪ ಕವರಲ್ಲೇ ಇದೆ. ಇನ್ನು ಡಬ್ಬ ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಮಿಕ್ಕಿರೋದೆಲ್ಲ ಈ ಥರ ಬಟ್ಲಿಗೆ ಹಾಕಿಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಎಲ್ಲನೂ ಫಿಲ್ ಮಾಡಬೇಕು. ಇನ್ನು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಯಶು ಇಟ್ಕೊಂಡು ಎಲ್ಲನೂ ಒಂದೇ ಸರಿ ಕೆಲಸ ಮಾಡಲಿಕ್ಕೆ ನನಗೆ ಆಗೋದಿಲ್ಲ, ಹಂಗಾಗಿ ಇನ್ನು ವೀಡಿಯೋ ಮಾಡಬೇಕಾದ್ರೆ ಮಾತಾಡ್ಬಿಟ್ಟೆ ಅಂತ ಹೇಳಿ ಎದ್ದೆ ಬಂದ್ಬಿಟ್ಲು. ಅವಳು ಒಂದು ಸೂಜಿ ಕೆಳಗಡೆ ಬಿದ್ದರೂ ಸಾಕು, ಕಿವಿ ತುಂಬಾ ಶಾರ್ಪು, ಎದ್ದೆ ಬಿಡ್ತಾಳೆ ಅಂತಲೇ ಹೇಳ್ಬೋದು. ಏನ್ ತಿಂತೀಯ? ಮೀನ್ ತಿಂತೀಯಾ, ಕೋಳಿ ತಿಂತೀಯಾ, ಏನ್ ತಿಂತೀರಿ? ಮೀನ್ಗಾದ್ರೆ ಜೀವ ಆಗಿರೋ ಮೀನ್ ಐತಲ್ಲ, ಅಲ್ಗೋದ ಅಂತ. ಈಗ ನಾಳೆ ಬೆಳಗ್ಗೆ ನೋಟಾಗ ಚೆನ್ನಾಗಿರ್ತದೆ ಮೀನು, ಕಬಾಬ್ ಮಾಡ್ಕೊಡ್ತೀನಿ ಮೀನಲ್ಲಿ. ಇನ್ನು ಗಗನ್ಗೆ ಚಿಕನ್ ಅಂತ ಅಂದರೆ ತುಂಬಾ ಇಷ್ಟ, ಹಂಗಾಗಿ ಫಿಶ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಫಿಶ್ ಕಬಾಬ್ ಮಾಡ್ಕೊಡ್ತೀನಿ ತಿನ್ನು ಅಂತ ಹೇಳ್ತಾ ಇದ್ದೀನಿ. ಅವನಿಗೆ ಫಿಶ್ಶು ಅಷ್ಟು ಇಷ್ಟ ಇಲ್ಲ, ಹಂಗಾಗಿ ಚಿಕನ್ನೇ ಮಾಡಿಕೊಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇವತ್ತು ಚಿಕನ್ ಚಾಪ್ಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಡಬ್ಬಗಳೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿಬಿಟ್ಟು ಇವತ್ತು ಐಟಮ್ಸ್ ಎಲ್ಲ ತುಂಬಿಬಿಟ್ಟು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಂಗಾಗಿ ನೋಡಿ ಯಶುನ ಎಷ್ಟು ತೀಟೆ ಮಾಡ್ತಿಲ್ಲಂತೆ, ಯಾವ ಕೆಲಸನೂ ಮಾಡಲಿಕ್ಕೆ ಬಿಡೋದಿಲ್ಲ ನನಗೆ ಬೇಗನೆ. ಈ ಡಬ್ಬಗಳೆಲ್ಲ ಆನ್ಲೈನಲ್ಲೇ ತೊಗೊಂಡಿದ್ದು ನಾನು. ತುಂಬ ವರ್ಷಗಳೇ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದ್ರೂ ಒಂದು 5 ರಿಂದ 6 ವರ್ಷ ಆಗಿದೆ. ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿದೆ ಅಂತಲೇ ಹೇಳ್ಬೋದು. ಒಂದು ಕೂಡ ಒಡೆದೋಗಿಲ್ಲ, ಕಲ್ಲರು ಕೂಡ ಯಾವುದೇ ಥರ ಶೇಡ್ ಆಗಿಲ್ಲ. ನಾನು ಅವಾಗವಾಗ ವಾಶ್ ಮಾಡ್ತಾನೆ ಇರ್ತೀನಿ. ಈ ನಡುವೆ ಅಂತೂ ಒಂದು 6 ಮಂತ್ ಆಗೋಗಿತ್ತು, ಯಾವುದೇ ಥರ ವಾಶ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಂಗಾಗಿ ಎಷ್ಟು ಚಿಕ್ಕವಳಿದ್ಲಲ್ಲ, ಹಂಗಾಗಿ ಯಾವುದೇ ಥರ ವಾಶ್ ಮಾಡ್ಕೊಂಡಿರಲಿಲ್ಲ. ಹಂಗಾಗಿ ಅಮ್ಮ ಒರೆಸಿ ಇಡ್ತಾಯಿದ್ರು ವಾರ ಮಾಡಬೇಕಾದ್ರೆ ಅಷ್ಟೇ. ಈ ವಾರ ದೇವ್ರದ್ದು ಪೂಜೆ ಆ ಥರ ಎಲ್ಲ ಮಾಡಬೇಕಾದ್ರೆ ನಾವಂತೂ ಮನೆ ಒಳಗಡೆ ಇರೋ ಪ್ರತಿಯೊಂದು ಡಬ್ಬಗಳನ್ನೂ ಕ್ಲೀನ್ ಮಾಡೋದು ಆ ಥರ ಎಲ್ಲ ಮಾಡ್ಕೊಂಡೇ ಅಡುಗೆ ಮನೆ ನೀಟಾಗಿ ಶುದ್ಧಿ ಮಾಡಿಬಿಟ್ಟೇ ನಾವು ಪೂಜೆ ಎಲ್ಲ ಮಾಡೋ ಅಂಥದ್ದು. ಹಂಗಾಗಿ ಬರೀ ಪ್ಲಾಸ್ಟಿಕ್ ಡಬ್ಬನೇ ಇಟ್ಕೊಂಡಿದ್ದೀನಿ. ಸ್ಟೀಲ್ ಡಬ್ಬಗಳನ್ನ ಇಟ್ಕೊಂಡ್ಬಿಟ್ರೆ ನನಗೆ ಯಾವುದ್ರಲ್ಲಿ ಯಾವುದು ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತೇ ಆಗೋದಿಲ್ಲ. ಇನ್ನು ಅಮ್ಮನೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ಗಾಬರಿಯಲ್ಲಿ ಯಾವುದು ಏನು ಅಂದ್ಬಿಟ್ಟು ನೋಡೋದಿಲ್ಲ. ಸ್ಟೀಲ್ ಬಾಕ್ಸ್ ಆದರೆ ಎಲ್ಲನೂ ತೆಗ್ದು ನೋಡ್ತಾ ಇರಬೇಕು, ಹಂಗಾಗಿ ಎಲ್ಲನೂ ಕಟ್ಟಿ ಮೇಲೆ ಇಟ್ಬಿಟ್ಟಿದ್ದೀನಿ. ಸ್ಟೀಲ್ ಬಾಕ್ಸ್ಗಳನ್ನ, ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಡೈಲಿ ಯೂಸ್ ಮಾಡ್ತೀವಲ್ವ, ಹಂಗಾಗಿ ಪ್ಲಾಸ್ಟಿಕ್ ಬಾಕ್ಸ್ಗಳಿಗೆ ಹಾಕೋತಾ ಇದ್ದೀನಿ. ನೋಡಬೇಕು, ಆದಷ್ಟು ಸ್ಟೀಲ್ ಬಾಕ್ಸ್ನೇ ಯೂಸ್ ಮಾಡೋಣ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಅದಕ್ಕೆಲ್ಲ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅದ್ರ ಮೇಲೆ ಬರೆಯೋಣ ಅಂತ ಹೇಳಿ. ನನಗೆ ಗೊತ್ತಾಗುತ್ತೆ, ಬರೆದ್ರೂ ಅಮ್ಮಂಗೆ ಓದಿಲ್ಲ, ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಹಂಗಾಗಿ ಅಮ್ಮಂಗೂ ಹೆಲ್ಪ್ ಆಗಬೇಕಲ್ಲ, ಹಂಗಾಗಿ ಪ್ಲಾಸ್ಟಿಕ್ ಡಬ್ಬಗಳನ್ನ ಇಟ್ಕೊಂಡಿರೋ ಅಂಥದ್ದು. ಇನ್ನು ನೀಟಾಗಿ ಎಲ್ಲ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ದಿನಸಿ ಐಟಮ್ನು ಕೂಡ ಹಾಕೋಬೇಕು, ಹಾಕೊಂಡು ಫಿಲ್ ಮಾಡಿ ಇಡ್ತೀನಿ ಇವತ್ತು. ಇನ್ನು ಬಾಕ್ಸ್ಗೆ ಫಿಲ್ ಮಾಡುವಾಗ ಗೋಡಂಬಿ ದ್ರಾಕ್ಷಿ ಮತ್ತು ಸಾವಿಗೆ ಕೂಡ ಉಳ್ಕೊಂಡಿತ್ತು, ಹಂಗಾಗಿ ಗಗನ್ನು ಸ್ವಲ್ಪ ಹಾಲ್ಕೀರ್ ಮಾಡಿಕೊಡು ಮಮ್ಮಿ ಅಂತ ಹೇಳ್ದೆ, ಹಂಗಾಗಿ ಅದನ್ನು ಕೂಡ ಮಾಡಿದ್ದೀನಿ. ತುಂಬ ಕ್ವಿಕ್ಕಾಗಿ ಆಯಿತು, ಎಷ್ಟು ಫಾಸ್ಟಾಗಿ ಆಯಿತು ಅಂತಲೇ ಹೇಳಿ ಗೊತ್ತಾಗಲೇ ಇಲ್ಲ, ಹಂಗಾಗಿ ಮಾಡಿಕೊಟ್ಟಿದ್ದೀನಿ. ತುಂಬಾ ಇಷ್ಟಪಟ್ಕೊಂಡು ತಿಂತಾ ಇದ್ದಾನೆ. ಅವನು ಸ್ವೀಟೇ ತಿಂತಿರಲಿಲ್ಲ, ಈ ನಡುವೆ ಇದೇ ಫಸ್ಟ್ ಟೈಮ್ ಅವನು ಸ್ವೀಟ್ ಮಾಡು ಅಂತ ಹೇಳಿ ಕೇಳಿ ಮಾಡಿಸ್ಕೊಂಡಿರೋದು. ನನಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹೆಂಗೈತೆ ಪೈಸಾ? ಇನ್ನು ಯಶು ತುಂಬಾ ಹಠ ಮಾಡಿ ಜೋರಾಗಿ ಕಿರಿಸ್ತಾ ಇದ್ಲು. ಗಗನ್ನು ಟಿವಿ ಕೂಡ ನೋಡ್ತಾ ಇದ್ದ, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಲೈವಾಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಹಂಗಾಗಿ ಬರೀ ವೀಡಿಯೋ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಮತ್ತು ಗಗನ್ಗೆ ಚಿಕನ್ ಚಾಪ್ಸು ಮತ್ತು ಚಪಾತಿ ಮಾಡಿಕೊಟ್ಟಿದ್ದೆ, ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದ, ಹಂಗಾಗಿ ರೈಸು ಕೂಡ ಮಾಡಿದ್ದೆ. ಇವಾಗ ಚಪಾತಿನೂ ಚಿಕನ್ನು ತಿಂತಾಯಿದ್ದೀನಿ. ಅಮ್ಮ ಊರಿಗೆ ಹೋಗಿದ್ರಲ್ಲ, ಹಂಗಾಗಿ ಅಮ್ಮ ಕೂಡ ಬಂದಿದ್ದಾರೆ.
ಇವಾಗ ಅವ್ರಿಗೂ ಕೂಡ ಹಾಕ್ಕೊಡ್ಬೇಕು. ಹಂಗಾಗಿ ನಾವು ಫಸ್ಟು ತಿಂದ್ಬಿಟ್ಟು ಆಮೇಲೆ ಅವ್ರಿಗೆ ಹಾಕ್ಕೊಡೋಣ ಅಂತ ಹೇಳಿ. ಇನ್ನು ಅಮ್ಮ ಊರಿಗೆ ಹೋಗಿದ್ರಲ್ಲ, ಈಚಿಲ್ ಹಣ್ಣು ಕೂಡ ಕೊಟ್ಟು ಕಳಿಸಿದ್ರು ನಮ್ಮ ರಿಲೇಷನ್ ಅವರು. ಹಂಗಾಗಿ ಅದನ್ನು ಕೂಡ ಇವಾಗ ತೊಗೊಂಬಂದಿದ್ದಾರೆ. ನನಗಂತೂ ಈಚಿಲ್ ಹಣ್ಣು ಅಂತಂದರೆ ತುಂಬಾ ಇಷ್ಟ. ಒಳ್ಳೆ ಖರ್ಜೂರ ಥರ ಕಲರ್ ಬಂದಿದೆ, ಟೇಸ್ಟು ಕೂಡ ಹಂಗೆ ಇದೆ ಅಂತಲೇ ಹೇಳ್ಬೋದು. ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾ ತಿಂತಾ ಇದ್ದೋ ಊರಲ್ಲಿ. ಈ ನಡುವೆ ಬೆಂಗಳೂರಿಗೆ ಬಂದಮೇಲೆ ಇದೆಲ್ಲ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ತುಂಬಾ ಇಷ್ಟಪಡ್ತೀನಿ ಈ ಹಣ್ಣುಗಳನ್ನ. ಈತ್ಲೆ ಹಣ್ಣು ಮಾತ್ರ ಒಳ್ಳೆ ಸಕ್ಕರೆ ತಿನ್ನಂಗೆ ಆಯ್ತದೆ. ಈತ್ಲೆ ಹಣ್ಣು ಖರ್ಜೂರ ತಿನ್ನಂಗೆ ಆಯ್ತದೆ. ಬಾಕ್ಸ್ ನೋಡಿದ್ರೆ ಇಷ್ಟು ದಪ್ಪ ಐತೆ, ಹಲಸೆ ಹಣ್ಣು ನೋಡಿದ್ರೆ ಇದ್ರೊಳಗೆ ನಾಲ್ಕೇ ನಾಲ್ಕು ಕಾಣ್ತಾವೆ. ಬಾಕ್ಸ್ ನೋಡಿದ್ರೆ ಇಷ್ಟು ದಪ್ಪು ಹಣ್ಣಾಗಿದಿ, ಹಲಸೆ ಹಣ್ಣು ನೋಡಿದ್ರೆ ಹಿಂಗವೆ. ಅಮ್ಮ ಊರ್ಗ ಹೋಗಿ ಹಲಸೆ ಹಣ್ಣು ತಗೊಂಬಂದವ್ರೆ. ಹಲಸೆ ಹಣ್ಣು ಉತ್ಕೊ ಬರಕ್ಕೆ ಐಕಿಲ್ಲ ಅಂತ ಬಿಡಿಸ್ಬಿಟ್ಟು ತೊಳೆ ತಗೊಂಬಂದೈತೆ. ನೋಡಿದ್ರೆ ಹಿಂಗೈತೆ, ಖರ್ಜೂರ ತರ ಐತೆ. ಒಳ್ಳೆ ಈತ್ಲೇನು ಖರ್ಜೂರನು ಏನೂ ಇಲ್ಲ ಇದ್ರ ಮುಂದೆ ಕಣಮ್ಮ. ನಿಜವಲ್ಲ ಅಷ್ಟು ಚೆನ್ನಾಗದೆ. ನಾನಂತೂ ಚೆನ್ನಾಗಿ ತಿಂತಾರ್ರೆ. ಅಪ್ಪು ಚೆನ್ನಾಗಿ ಈತ್ಲೆ ತಿಂತವಳೆ. ಆಹಾ ಖರ್ಜೂರ ವಾವ್, ಕವ್ರು ಬಿಟ್ಲ ಹಂಗೆ ಅಲ್ಲಲ್ಲಯ್ಯ. ಯಾಮಿ ತಾನೆ ನೋಡು, ಚೆನ್ನಾಗೈತಾ? ಚೆನ್ನಾಗದೆ ಅಪ್ಪು, ನೋಡು ಇನ್ನೊಸಿ ಕೊಡಂತವಳೆ. ಅದೇ ಖರ್ಜೂರ ತಿನ್ನು. ಬೂವಾ ಬೂವಾ ಅಲ್ಲಿ ತರ್ಸ, ಅಲ್ಲಿ ತರ್ಸಮ್ಮ. ಓ ಸ್ವೀಟು ತಿನ್ನು. ಇನ್ನು ಬಾಕ್ಸ್ಗಳಿಗೆಲ್ಲ ದಿನಸಿ ಐಟಮ್ ಕೂಡ ಇವಾಗ ಫಿಲ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಜೋಡಿಸ್ಕೊಂಡಿದ್ದೀನಿ ಬಾಕ್ಸ್ಗಳನ್ನ. ಇಷ್ಟೇನೆ ಇಟ್ಕೊಂಡಿರೋದು, ಜಾಸ್ತಿ ಇಟ್ಬಿಟ್ರೆ ಅದು ಮೆಸ್ಸಿ ಥರ ಕಾಣುತ್ತೆ ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಐಟಮ್ಸು ಅಷ್ಟೇನೆ, ನಾನು ತರದೇ 1/4 kg ಅರ್ಧ kg ಆ ಥರ ತೊಗೊಂಡು ಬರ್ತೀನಿ. ಹಂಗಾಗಿ ನಮ್ಮ ಥರ ಡಬ್ಬಗಳಿಗೆ ಇದು ಕ್ಲಿಯರ್ ಆಗುತ್ತೆ. ಹಂಗಾಗಿ ಈ ಥರ ಇಟ್ಕೊಂಡಿದ್ದೀನಿ. ನಮ್ಮನ್ನು ಕೆಲ್ಸಕ್ಕೆ ಹೋಗೋ ಗಡಿ ಬಿಡಿಲಿ ಅಲ್ಲಿ ಒಂದು ಇಲ್ಲೊಂದು ಕಿತ್ತು ಬಿಸಾಕ್ಬಿಡ್ತಾರೆ ಡಬ್ಬಗಳನ್ನ. ಹಂಗಾಗಿ ಈ ಥರ ಇಟ್ಬಿಟ್ರೆ ಅವ್ರಿಗೂ ನೀಟಾಗಿ ಕಾಣಿಸುತ್ತೆ, ಮತ್ತು ಅಡುಗೆನೂ ಬೇಗ ಮಾಡ್ಕೊಂಡು ಹೋಗ್ಬೋದು ಅವರು. ಹಂಗಾಗಿ ಈ ಥರ ಜೋಡಿಸಿಟ್ಕೊಂಡಿರೋಂಥದ್ದು. ಮತ್ತು ನನಗೂ ನೋಡ್ಲಿಕ್ಕೆ ಈಸಿಯಾಗಿ ಕಾಣಿಸುತ್ತೆ ಬೇಗ ಯಾವ ಡಬ್ಬದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಶಿವನು ಒಂದೊಂದು ಟೈಮು ಅಡುಗೆ ಮಾಡ್ತಾ ಇರ್ತಾರೆ, ಅವ್ರಿಗೂ ನೀಟಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಥರ ಇಟ್ಕೊಂಡಿರೋಂಥದ್ದು. ಸ್ಟೀಲ್ ಬಾಕ್ಸ್ಗಳಿದೆ, ಎಲ್ಲನೂ ಮೇಲೆ ಇಟ್ಬಿಟ್ಟಿದ್ದೀನಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಹಂಗಾಗಿ ತೊಳಿಬೇಕಾದ್ರೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಬರೀ ಪ್ಲಾಸ್ಟಿಕ್ಕೇ ಇಟ್ಕೊಂಡಿದ್ದೀನಿ, ಸ್ಟೀಲ್ ಬಾಕ್ಸ್ ಇಲ್ವಾ ಅಂತೇಳಿ ಅನ್ಕೋಬೇಡಿ. ಮತ್ತು ಇದು ಶೆಲ್ಫು ಇಷ್ಟೇ ಇರೋದು ನಮ್ಮ ಮನೇಲಿ, ಜಾಸ್ತಿ ಇಲ್ಲ. ಹಂಗಾಗಿ ಇನ್ನೆಲ್ಲ ಕಡೆನೂ ಬರೀ ಈ ಥರನೇ ಒಂದು ಪಾತ್ರೆ ಸ್ಟ್ಯಾಂಡ್ ಹಾಕೋ. ಅಡುಗೆ ಮನೆ ತುಂಬಾ ಚಿಕ್ಕದಿದೆ ನಮಗೆ, ಹಂಗಾಗಿ ಈ ಥರ ಇಟ್ಕೊಂಡಿರೋ ಅಂಥದ್ದು ನೋಡ್ತಾ ಇದ್ದೀನಿ. ಇಲ್ಲಿ ಒಂದು ಏನಾದರೂ ರ್ಯಾಕ್ ಥರ ಏನಾದ್ರು ಬಂದರೆ ಇಲ್ಲಿ ಈ ಬಾಗ್ಲಿಗೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು, ನನಗೆ ತೊಗೊಳಕ್ಕೆ ಈಸಿ ಆಗುತ್ತೆ ಅಂತ. ಬಾಕ್ಸ್ಗಳು ಏನು ಅಷ್ಟು ಇಟ್ಕೊಂಡಿಲ್ವಲ್ಲ, ರ್ಯಾಕ್ ಇಟ್ಬಿಟ್ರೆ ಇಲ್ಲಿ ಈ ಪ್ಲಾಸ್ಟಿಕ್ದೆಲ್ಲ ಇಲ್ಲಿ ಇಟ್ಕೊಂಡ್ಬಿಡ್ಬೋದು, ಸ್ಟೀಲ್ದೆಲ್ಲ ಇಲ್ಲಿ ಜೋಡಿಸಿ ಇಟ್ಕೊಳ್ಳೋಣ ಅಂತೇಳಿ ಅನ್ಕೊತಾ ಇದ್ದೀನಿ. ಹಬ್ಬಕ್ಕೆ ಎಲ್ಲ ತೆಗಿಬೇಕಲ್ಲ, ಮೇಲ್ಗಡೆ ಕಟ್ಟಿಟ್ಟಿರೋಂಥದ್ದು ಎಲ್ಲನೂ ಸಜ್ಜೆ ಮೇಲೆ. ನೋಡೋಣ, ಅವಾಗ ಏನಾದರೂ ಟೈಮ್ ಸಿಕ್ಕಿದ್ರೆ ಆ ಥರ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿದ್ದೀನಿ. ನಾನು ಯಾವುದೇ ಥರ ಫ್ಲವರ್ ಆಗಲಿ, ಆರ್ಟಿಫಿಷಿಯಲ್ ಫ್ಲವರ್ ಆಗಲಿ ಯಾವುದೂ ಇಟ್ಕೊಂಡಿಲ್ಲ. ಒಂದೇ ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನನಗೆ ಜಾಸ್ತಿ ಆ ಥರ ಎಲ್ಲ ಇಟ್ಕೊಳ್ಳೋಕೆ ಇಷ್ಟನೂ ಇಲ್ಲ, ಮೆಸ್ಸಿ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.